ನಾನು ರಾಮರಾಜು. ಹೌದು ಸರ್, ಅಲ್ಲಿಗೆ ಬಂದ್ಬಿಡ್ತೀನಿ ಸರ್. ಹೌದು ಸರ್, ಇನ್ನು ಸ್ವಲ್ಪ ಹೊತ್ತು ಬಂದ್ಬಿಡ್ತೀನಿ ಸರ್. ಓಕೆ ಸರ್, ಆ ಕ್ಯಾಬಿನೆಟ್ ಮಿನಿಸ್ಟರ್ ಜೊತೆಲೇ ಬಂದ್ಬಿಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬಂದ್ರಪ್ಪ ಬನ್ನಿ. ನೀನು? ಹೌದು, ನಾನೇ. ಲಾಕಪ್ನಿಂದ ಯಾಕೆ ತಪ್ಪಿಸ್ಕೊಂಡ್ ಬಂದೆ? ನೀನ್ ನೋಡೋಕೆ ನೀನ್ ಹೀಗೆ ಹೂಮಾಲೆ ಹಾಕಿಸ್ಕೊಂಡು ವೈಭವದಿಂದ ಮೆರೆಯೋ ದೃಶ್ಯನ ನಾನು ಕಣ್ಣಾರೆ ಕಂಡು ಆನಂದ ಪಡಬೇಕು ಅಂತ ಓಡೋಡ್ ಬಂದೆ. ನಿನ್ನ ಈ ಅಲಂಕಾರ ನೋಡಿದ್ರೆ ನಿಜವಾಗ್ಲೂ ಹೆಣಕ್ ಶೃಂಗಾರ ಮಾಡ್ದಾಗಿದೆ. ಯಾರನ್ನ ನೋಡೋ ನೀನು ಮಾತಾಡ್ತಾ ಇರೋದು? ನಿನ್ನೆ ಕಣ, ವಿಶ್ವಾಸಘಾತಕ, ನಂಬಿಕೆ ದ್ರೋಹಿ. ನಿನ್ನ ಸ್ಥಾನನ ಗಟ್ಟಿ ಮಾಡ್ಕೊಳ್ಳೋಕೋಸ್ಕರ ನಿನ್ನ ಎದುರಾಳಿಗಳನ್ನ ನಾಶ ಮಾಡೋಕೆ ನನ್ನ ಎತ್ತು ಕಟ್ಟಿ ರೌಡಿಗಳ ಗುಂಪಿಗೆ ಲೀಡರ್ ಮಾಡಿ ನನ್ನ ಕೈಲಿ ಮಾಡಬಾರದು ಅನ್ಯಾಯನೆಲ್ಲ ಮಾಡಿಸಿ ಈಗ ನೀನು ಮುಖ್ಯಮಂತ್ರಿ ಆಗೋಕೋಸ್ಕರ ನನ್ನ ಮೇಲೆ ಕೊಲೆ ಆಪಾದನೆ ಹೊರಸಿ ಜೈಲು ಕಳಿಸ್ತೀಯಾ? ಹುಚ್ಚೋಬಾಯಿ, ನಾನು ಪಕ್ಷದ ನಾಯಕ, ದೇಶ ಆಳು, ಜನಗಳಿಗೋಸ್ಕರ ಬದುಕೋನು. ನಮ್ಮಂತವರಿಗೆ ಸ್ವಂತ ಬಂಧುಗಿಂತ ದೇಶ ಮುಖ್ಯ, ಜನಗಳ ಹಿತ ಮುಖ್ಯ. ಏನಂದೆ? ನಿನಗೆ ದೇಶ ಮುಖ್ಯನಾ? ನಿನಗೆ ಜನರ ಹಿತ ಮುಖ್ಯನಾ? ಚಿಕ್ಕಪ್ಪ, ನನ್ನಪ್ಪನ ಬಗ್ಗೆ ಏನಾದ್ರೂ ಅಂದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಹುಷಾರ್. ಬೇವರ್ಸಿ ನನ್ನ ಮಗನೇ, ಕೈಗೆ ಬಳೆ ತೊಟ್ಕೊಂಡಿಲ್ವೋ? ನಿನ್ನು ನಿಮ್ಮ ಅಪ್ಪನ ಮೇಲಕ್ಕೆ ಪಾರ್ಸಲ್ ಮಾಡೋಕೆ ನಾನು ಇಲ್ಲಿಗೆ ಬಂದಿರೋದು. ನಿಮ್ಮಣ್ಣ ಬ್ಯಾಡ ಮಗು, ಬ್ಯಾಡ ಕಣೋ, ಬ್ಯಾಡ ಕಣೋ, ಭೀಮಣ್ಣ, ನಾನು ನಿನ್ ಹೊಡ್ಬಿಟ್ಟಿದ ಅಣ್ಣ ಕಣು. ನಾ ಇಬ್ರು ಒಂದೇ ರಕ್ತ ಹಂಚ್ಕೊಂಡು ಬಂದವರು ಅಲ್ವೇನೋ? ಹೌದು, ಹುಟ್ಟೋವಾಗ ಒಂದೇ ರಕ್ತನ ಹಂಚ್ಕೊಂಡು ಬಂದ್ವಿ. ಆದ್ರೆ ಈಗ ನಿನ್ನ ದೇಹದಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಬರೀ ವಿಷ. ನಾನು ನಿನ್ನ ಅರೆಸ್ಟ್ ಮಾಡ್ತಿದ್ದೆ, ನಾಟಕ ಕಣು. ಮುಖ್ಯಮಂತ್ರಿ ಆದ ತಕ್ಷಣ ತಿರುಗಿ ನಿನ್ ಬಿಡ್ಬಿಡ್ತಿದ್ನೋ? ನಿನ್ನ ಮಾತನ್ನ ನಂಬುವಷ್ಟು ಮುಟ್ಟಾಳ ಅಲ್ಲ ಕಣ ನಾನು. ಓಯ್, ಭೀಮಣ್ಣ, ಭೀಮಣ್ಣ, ನೀನ್ ತುಂಬಾ ಅವಸರ ಪಟ್ಬಿಟ್ಟೆ. ಇವತ್ತೊಂದ್ ದಿವಸ ಬಿಟ್ಟು ನಾಳೆ ನಿಮ್ಮ ಅಣ್ಣನ್ ಕೊಂದಿದ್ರೆ ನಾನ್ ಮಿನಿಸ್ಟರ್ ಆಗಿ ಏನೋ ಚಿಲ್ರೆ ನೋಡ್ತಿದ್ದೆ. ನಿಮ್ಮಂಥ ನನ್ನ ಮಕ್ಕಳು ಮಿನಿಸ್ಟರ್ ಆದ್ರೆ ದೇಶ ಹಾಳಾಗೋಗುತ್ತೆ ಕಣಲೇ. ಫೋನ್ ಮಾಡಿ. ಮಿಸ್ಟರ್ ರಾಮರಾಜ್, ರಾಜಕೀಯ ಚದುರಂಗದ ಆಟದಲ್ಲಿ ನೀನೆ ನಿಸ್ಸೀಮ ಅಂತ ಮೆರಿತಾ ಇದ್ದೆ. ಕಿಂಗ್ ಮೇಕರ್ ಅಂತ ಹೇಳ್ಕೊಂಡು ಮಾಡಬಾರದು ಅನ್ಯಾಯ ಎಲ್ಲ ಮಾಡಿದೆ. ಅನ್ಯಾಯವಾಗಿ ನನ್ನ ತಾಯಿನ ಕೊಲ್ಲಿಸ್ದೆ. ನ್ಯಾಯ ಕೆಳಕ್ ಬಂದ ನನ್ನನ್ನ ಜೈಲಿಗೆ ಕಳಿಸ್ದೆ. ರಾಜಕೀಯನೇ ಹೊಲಸು ಮಾಡ್ತಿರೋ ನಿಮ್ಮಂತ ಚಂಡಾಲರ ವಂಶ ನಿರ್ವಂಶ ಮಾಡಿದ್ರೇನೆ ಈ ದೇಶ ಉದ್ಧಾರ ಆಗೋದು ಅಂತ ತೀರ್ಮಾನ ಮಾಡಿ ನಾನೇ ನಿನ್ ತಮ್ಮನ ಕೈಯಿಂದ ನಿನ್ನ ಕತೆ ಮುಗಿಸೋ ಏರ್ಪಾಡು ಮಾಡಿದೆ. ನೀನೇನ ನನ್ ಕೊಲ್ಸಿದ್ದು? ಹೌದು, ನಾನ್ ನಿಮ್ಮನ್ನ ಹೆದರಿಸ್ದೆ. ಅದಕ್ಕೆ ನೀವು ನಿಮ್ ತಮ್ಮನ್ನ ಜೈಲಿಗೆ ಕಳಿಸಿದ್ರಿ. ಅವನ್ನ ನಾನ್ ಜೈಲಿಂದ ಬಿಡಿಸ್ದೆ, ನಿಮ್ ಮೇಲೆ ಎತ್ಕತ್ತೆ. ನಿಮ್ ಮಗ ನಿಮ್ ಮುಂದೆ ಸತ್ತ. ಇನ್ ಸ್ವಲ್ಪ ಹೊತ್ತಲ್ಲಿ ನೀವ್ ಸತ್ತೋಗ್ತೀರಾ. ಈ 2 ಕೊಲೆಗೋಸ್ಕರ ನಿಮ್ ತಮ್ಮನ್ನ ಕಾನೂನು ನೇಣ ಹಾಕುತ್ತೆ. ನೋಡಿದ್ಯಾ ಹೇಗಿದೆ ನನ್ನ ಚದುರಂಗದ ಆಟ ಅಂತ? ಮುಂದೆ ಬಂದ್ರೆ ಸಾಯಿಸ್ಬಿಡ್ತೀನಿ.
ನಾನು ಸಾಯಿಸಕ್ ಬರ್ತಾ ಇದ್ದಾನೆ ಅವನು. ಭೀಮಣ್ಣವರೇ, ನಮ್ಮ ಹಳ್ಳಿ ಬಂದಾಯ್ತು, ಇನ್ಯಾತಕ್ಕೆ ಭಯ ಪಡ್ತೀರಾ? ಯಾರೇ ಅವನು? ಈ ನಿಮ್ ಏರಿಯಾ ಕಿಂಗು ಅವ್ರ ಅಣ್ಣನ ಮಗನ ಕೊಂದ್ಬಿಟ್ಟು ಬಂದಿದ್ದಾನೆ. ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ. ಇವರನ್ನ ನೆಗೆದು ಬಿದ್ದು ಹೋದ್ನ? ಹಾ. ಅಪ್ಪ, ಒಳ್ಳೆ ಸುದ್ದಿ ಹೇಳಿ ಕಣಯ್ಯ. ನಿನ್ನ ಬಾಯಲ್ಲಿ ಸಕ್ಕರೆ ಹಾಕ್ತೀನಪ್ಪ. ಇವತ್ತಿ ನಮ್ ದೇಶ ಉದ್ಧಾರವಾಗಿ ಹೋಯ್ತು. ಸೋಂಬೇರಿ ನನ್ನ ಮಕ್ಕಳನ್ನ ಏನ್ ಮಾಡ್ತೀವಿ, ಹಾಕಿರಿ ಅವನಿಗೆ. ನಾನು ತಪ್ಪು ಕ್ಷಮಿಸಿದ್ರು. ನಾನು ಪ್ರಾಣ ಉಳಿಸು. ನೀನು ಪ್ರಾಣ ಉಳಿಸಿದ್ರೆ ಆ ದೇವ್ರು ಕೂಡ ನಮ್ಗೆ ಕ್ಷಮಿಸಲ್ಲ. Come on, constables. Himraj, you are under arrest. ಹಾಕಿಬೇಡಿ. ಭೀಮರಾಜ್, ನೋಡಿದ್ಯಾ, ಅವತ್ತಿದೇ ಜಾಗದಲ್ಲಿ ನಿನ್ಗೆ ನಾನು ಏನ್ ಹೇಳಿದೆ? ಜನಗಳ ಮಧ್ಯದಲ್ಲಿ ಮರ್ಯಾದೆಯಿಂದ ಬಾಳು ಅಂದೆ. ನೋಡು ನೀನ್ ಅವತಾರ. ನೀನ್ ಹೇಳ್ತಿರೋದು ನಿಜ. ನನ್ನಂಥ ಪುಂಡ್ರಿಗೆ ಇಂಥ ಶಿಕ್ಷೆ ಆಗಬೇಕಾದ್ದು ನ್ಯಾಯ. ನ್ಯಾಯ. ಕಮಾನ್. ನಮಸ್ಕಾರ. ನಮಸ್ಕಾರ ಭರತ್, ನಮಸ್ಕಾರ. ಇಂಥ ಪುಂಡ್ರಿಂದಲೇ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬಂದಿರೋದು. ಇವತ್ತು ನಿನ್ನ ನೋಡಿ ನಾನು ಎಚ್ಚೆತ್ತುಕೊಂಡೆ. ಇದಕ್ಕೆ ನನ್ನ ಧನ್ಯವಾದಗಳು. ಅಯ್ಯೋ, ನೀವು ದೊಡ್ಡವರು, ಈ ರೀತಿ ದೊಡ್ಡ ಮಾತಾಡಬಾರ್ದು. ನಿಜಾನೇ ಹೇಳ್ತಾ ಇದ್ದೀನಿ ಭರತ್. ರಾಜಕಾರಣದಲ್ಲಿರೋ ಹೊಲಸು ಹೋಗಬೇಕಾದ್ರೆ ನಿನ್ನಂತಹ ಕೆಚ್ಚದೆ ಗಂಡುಗಳು ಹುಟ್ಕೋಬೇಕು. ಆಗಲೇ ಈ ರಾಜಕಾರಣಿಗಳು ಹುಷಾರಾಗ್ತಾರೆ, ದೇಶನೂ ಉದ್ಧಾರ ಆಗುತ್ತೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. For more updates, like, comment, subscribe to our channel.